ಏನು ಕಬ್ಬಿನ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಸಿಎಂ ಘೋಷಿಸಿದ ಏನು ಬೆಲೆ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ಕೊಂಡು ಈಗಾಗಲೇ ಮುಧೋಳದ ರೈತರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಪ್ರತಿಭಟನೆಯನ್ನು ಹೇಗಾದರೂ ಮಾಡಿ ಸಂಧಾನದ ಮೂಲಕ ಬಗೆಹರಿಸಬೇಕನ್ನುವಂಥ ಪ್ರಯತ್ನ ಒಂದು ಕಡೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದೀಗ ತಾನೇ ಸಭೆ ನಡೆಸಿರುವಂಥದ್ದು ರೈತರ ಜೊತೆಗೆ. ಅದರಲ್ಲಿ ಡಿಸಿ ಅವರು ಇದ್ರು, ಎಸ್ಪಿ ಅವರು ಇದ್ರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು ಇದ್ರು. ಎಲ್ಲ ರೈತರು ಕೂಡ ರೈತ ಮುಖಂಡರು, ಎಸ್ಪೆಷಲಿ ಮುಧೋಳ ಭಾಗದ ರೈತ ಮುಖಂಡರು ಆ ಒಂದು ಪ್ರತಿಭಟನೆಯಲ್ಲಿ ಈಗಾಗಲೇ ಏನು ಭಾಗಿಯಾಗಿ ಸಚಿವರ ಜೊತೆ ಸುಮಾರು 1 ತಾಸಿಗೂ ಅಧಿಕ ಕಾಲ ಏನು ಒಂದು ಸಭೆಯಲ್ಲಿ ತಮ್ಮದೇ ಆದ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮತ್ತು ಅದಕ್ಕೆ ಪ್ರತಿಯಾಗಿ ಸಚಿವರು ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಈಗ ಆಲಿಸಿ ಬಂದಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಸಭೆ ಫಲಪ್ರದವಾಗಿಲ್ಲ, ರೈತರ ಪರವಾಗಿ ಯಾವುದೇ ನಿರ್ಣಯ ಬಂದಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಸ್ಪೆಷಲಿ ಸಭೆಯಲ್ಲಿ ರೈತರು ತಮ್ಮ ಬೇಡಿಕೆಗಳ ಬಗ್ಗೆ ಏನೆಲ್ಲ ಹೇಳಿದರು, ಸಚಿವರು ಏನು ಹೇಳಿದರು, ಸಭೆಯ ಬಗ್ಗೆ ಅವ್ರನ್ನ ಮಾಹಿತಿ ಕೇಳೋಣ. ಸರಿ, ಮೊದಲನೇದಾಗಿ ಸಭೆಯಲ್ಲಿ ತಾವು ಭಾಗಿಯಾಗಿದ್ರಿ, ಏನೆಲ್ಲ ನಿಮ್ಮ ಬೇಡಿಕೆಗಳನ್ನ ಇಟ್ರಿ, ಏನಾದರೂ ನಿಮಗೆ ಒಂದು ಫಲಪ್ರದವಾಗುವ ರೀತಿಯಲ್ಲಿ ನಿರ್ಣಯ ಸಿಗ್ತಾ ಹೇಗೆ ಎಂದದು? ಈಗ ಸಚಿವರ ಅಧ್ಯಕ್ಷತೆ ಒಳಗ ಮೀಟಿಂಗ್ ಪ್ರಾರಂಭ ಆತ್ರಿ. ನಾವು ನಮ್ಮ ಸಮಸ್ಯೆ ಏನೈತೆ ಅನ್ನೋದು ಮೊದಲು ನಾವೆಲ್ಲ ಹೇಳಿದ್ವಿ. ನಾವು ಯಾಕೆ FRP ಒಪ್ಪಂಗಿಲ್ಲ, ಮತ್ತು ಈಗ ಇವರು ಮೊನ್ನೆ ಬೆಂಗಳೂರಾಗ CM ಅವರು ಏನು ಅದನ್ನು ಸ್ಲ್ಯಾಬ್ ಪ್ರಕಾರ ಏನು ರೇಟ್ ನಿಗದಿ ಮಾಡಿದರು, ಅದರಿಂದ ನಮಗೇನೂ ಲಾಭ ಆಗಂಗಿಲ್ಲ. ಅದಕ್ಕೆ ಅದನ್ನು FRPನ ನಾವು 10 ವರ್ಷದಿಂದ ಯಾವಾಗ FRP ನಿಗದಿ ಮಾಡೈತೆ ಅವತ್ತಿನಿಂದ ನಾವು FRP ಯಾವಾಗ ಒಪ್ಪಿಲ್ಲ, FRP ಪ್ರಕಾರ ರೇಟ್ ತೊಗೊಂಡಿಲ್ಲ. ನಾವು ಈಗ ಯಾಕೆ ಇದನ್ನು ಸ್ಲ್ಯಾಬ್ ಮಾಡಿದ್ರಿ FRP ಪ್ರಕಾರ? ಅದೇನಿಲ್ಲ. ಮೊನ್ನೆ DC ಅವ್ರ ಆಫೀಸ್ದಾಗ ಮೀಟಿಂಗ್ ಮಾಡಿದಾಗ ನಾವು ಕಾರ್ಖಾನೆ ಅವ್ರಿಗೆ ಹೇಳಿಬಿಟ್ಟಿದ್ದೀವಿ, 2ನೇ ಬಿಲ್ಲೂ ನಾವು ಕೂಡಿ ಮಾತಾಡ್ಕೊಂಡು ಬಗೆಹರಿಸೋದು, ಮುಂದೆ ಈ ವರ್ಷದ ಪ್ರಸಕ್ತ ಹಂಗಾಮಿನ ಮೊದಲನೇ ಕಂತಿನ ಹಣನೂ ನಾವು ಕೂಡಿ ಮಾತಾಡಿಕೊಂಡು ಬಗೆಹರಿಸೋದು ಅಂತೇಳಿ ಅಂದಾಗ ಕಾರ್ಖಾನೆ ಅವರೇ ಹೇಳಿದಾರೆ ನಮಗೆ, ಅಲ್ಲೇ ನಾವು ಕೂಡಿ ಮಾತಾಡ್ಕೊಂಡು ಬಗೆಹರಿಸಿಕೊಳ್ಳೋಣ ಅಂತೇಳಿ ಅಂದಾರು. ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ನಾವು ಬಂದದೀವಿ. ಇವತ್ತು ಸರ್ಕಾರ ಈ ರೀತಿ ಸ್ಲ್ಯಾಬ್ ಮಾಡಿ ಮತ್ತು 10.25ಗೆ 3100, 11.25ಗೆ 3200, ಇದು ಒಂದು ಪಾಯಿಂಟಿಗೆ 100 ಏರ್ಸೋದಂದ್ರೆ ಎಲ್ಲಿ ಲೆಕ್ಕಾಚಾರ ರೀ? ಇದನ್ನು ಲೆಕ್ಕಾಚಾರ ಯಾರು ಮಾಡಿದ್ರಂತ? ಅದಕ್ಕೆ ಇದು ಒಟ್ಟಾರೆ ನಾವು ಇದಕ್ಕೆ ಒಪ್ಪಂಗಿಲ್ಲ. ಈಗ ಕಾರ್ಖಾನೆಯವರು ನಾವು ಕೂಡಿ ರೇಟ್ ಬಗೆಹರಿಸಿಕೊಂಡ ನಾವು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಂತ ನಾವು ಹೇಳಿದೆವು. ಈಗ ಅವ್ರು 2ನೇ ಕಂತಿನ ಹಣ ಕೇಳಿದ್ವಿ ನಾವು, ಅದನ್ನು ಅವ್ರ ಜೋಡಿ ಮಾತಾಡ್ತಂದಾರ. 2ನೇ ಕಂತಿನ ಹಣ ಮುಗೀತು, ನಮ್ಗೆ ಒಪ್ಪಿಗೆ ಆತು ಅಂತಂದ್ರೆ ಆ ನಂತರ ಪ್ರಸಕ್ತ ಹಂಗಾಮಿಂದ ಹೇಳ್ತೀವಿ ನಾವು. ಅದನ್ನು ಮಾತಾಡ್ಕೊಂಡು ಹೇಳಿದ್ರು ಅಂತಂದ್ರೆ ಅದು ನಮ್ಗೆ ಒಪ್ಪಿಗೆ ಆತಂದ್ರೆ ಅದು ಮುಗೀತಂದ್ರೆ ಇವತ್ತು ಎರಡೂ ನಮ್ಮ ಮನಸ್ಸಿಗೆ ಬಂದು ಅಂದ್ರೆ ಮುಗಿದು ಅಂತಂದ್ರೆ ಇವತ್ತು ನಾವು ಕಾರ್ಖಾನೆ ಪ್ರಾರಂಭ ಮಾಡಕ್ಕೆ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಾವು ಈ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಅಂದ್ರೆ ಈ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಖಾನೆಯವರು ನಿಮ್ಮ ನಡುವೆನ ಒಡಂಬಡಿಕೆ ಆಗ್ಬೇಕಂತೀರಿ ನೀವು? ಈಗ ಸರ್ಕಾರ ಆಗಿರ್ಬೋದು, ಉಸ್ತುವಾರಿ ಸಚಿವರು ಮಧ್ಯಸ್ಥಿಕೆ ವಹಿಸೋದನ್ನ ಹೆಂಗ್, ಮತ್ತೆ ಈಗ ಅವರೆಲ್ಲ ಅವ್ರ ಜೊತೆ ಸಭೆ ಮಾಡಿದ್ರಿ, ಮತ್ತೆ ಅದನ್ನ ಹೆಂಗ್ ಒಪ್ಪಂಗಿಲ್ಲ ಸರ್, ಹೆಂಗ್ ನೀವು? ಈಗ ಸಭೆ ಮಾಡಿದ್ವು, ಅವರೆಲ್ಲ ನಮಗೆ ಹೇಳಿದರು. ಅವ್ರೇನು ಮುಖ್ಯಮಂತ್ರಿ ಅವರು ಏನು ಮಾಡಿದಾರಲ್ರಿ, ಅದನ್ನು ಸಾರಾಸಗಟವಾಗಿ ನಾವು ಒಪ್ಪಂಗಿಲ್ಲ. ಅದಕ್ಕೆ ನಾವು ಇಲ್ಲೇ ಕಾರ್ಖಾನೆ ಅವ್ರ ಜೊತೆನ ಮಾತಾಡ್ಕೊಂಡನ ನಾವು ರೇಟ್ ಬಗೆಹರಿಸಿಕೊಂಡನ ಕಾರ್ಖಾನೆ ಪ್ರಾರಂಭ ಮಾಡಿಸ್ತೀವಿ. ಆ ಪ್ರಕಾರ ಆದ್ರೆ ನಮಗೆ ನುಕ್ಸಾನ್ ಆಕತ್ರಿ, ಅದರಿಂದ ನಮಗೇನು ಲಾಭ ಆಗೋದಿಲ್ಲ. ಈಗ ಬೆಳಿಗ್ಗೆ DC ಅವ್ರ ನೇತೃತ್ವದಲ್ಲಿ ಸಭೆ ನಡೀತು, ಎಲ್ಲ ಕಾರ್ಖಾನೆಗಳ ಮಾಲೀಕರು ಕೂಡ ಅಲ್ಲಿ ಬಂದಿದ್ರು. ತಮ್ಮ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಮ್ದು ಏನೇ ಇದ್ರು ಸರ್ಕಾರದ ಆದೇಶ ಏನೈತಿ, ಒಂದು ಮಾರ್ಗಸೂಚಿ ಏನು ಬಂದಿದೆ, ಅದನ್ನು ನಾವು ಶಿಸ್ತುಬದ್ಧವಾಗಿ ಅದನ್ನೆಲ್ಲನೂ ಕೂಡ ಪಾಲನೆ ಮಾಡ್ತೀವಿ. ಆದರೆ ರೈತರ ಹೋರಾಟ ಏನು ನಡೀತಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಉತ್ತರನೂ ಕೂಡ ಕೊಡಕ್ಕೆ ಹೋಗಲಿಲ್ಲ ಅವರು. ಸರ್ಕಾರ ಏನು ಆದೇಶ ಮಾಡ್ತೀವಿ ಅದನ್ನು ಮಾತ್ರ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮ್ಮ ಬೇಡಿಕೆ ಪ್ರಕಾರ ಯಾವುದೇ ರೀತಿ ಏನು ನಿಮ್ಮ ನಿರೀಕ್ಷೆ ತಕ್ಕಂತೆ ಹಣ ಸಿಗೋದಿಲ್ಲ, ಏನು ಹೇಳ್ತೀರಿ ಅವರು? ಈಗ ಅವ್ರು ಯಾವಾಗಿದ್ರು ಹೇಳ್ತಾರ್ರಿ, ನಾವು FRP ಪ್ರಕಾರ ರೇಟ್ ಕೊಡಕ್ಕೆ ನಮ್ದು ಯಾವುದೂ ತಕರಾರಿಲ್ಲತ್ತ ಕಾರ್ಖಾನೆ ಅವ್ರು ಹೇಳ್ತಾರೆ. ಅಲ್ಲೇ ಅಧಿಕಾರಿಗಳು ಏನು ಹೇಳ್ತಾರಂತಂದ್ರೆ ನಿಮಗೆ ನಾವು FRP ಪ್ರಕಾರ ರೇಟ್ ಇಸೋದು ಕೊಡ್ತೀವಿ, ಯಾರಾದರೂ ಕಡಿಮೆ ಕೊಟ್ಟರೆ ಹೇಳ್ರಿ, ಅದ್ರ ಜವಾಬ್ದಾರಿ ನಾವು ಅದೀವಿ ಅಂತ ಹೇಳ್ತಾರೆ. ಆದ್ರೆ ನಾವು FRPನ ಒಪ್ಪಂಗಿಲ್ಲ ಅಂದಾಗ ಇವು ಯಾವ ಸಂಬಂಧ ಬರಂಗಿಲ್ಲ ರೀ. ಆ ಕಾರ್ಖಾನೆ ಅವ್ರಿಗೂ ಗೊತ್ತೈತಿ, ಆ ರೀತಿ ಮಾತಾಡ್ತಾರೆ, ಅವ್ರಿಗೆಲ್ಲ ಗೊತ್ತೈತಿ. ನಾವು ಇಲ್ಲೇ ಇವ್ರ ಜೋಡಿನ ಮಾತಾಡಿ ಬಗೆಹರಿಸ್ಕೋಬೇಕು, ಇವ್ರ ಜೋಡಿನ ನಮ್ಮದು ಬಗೆಹರಿದು ಅಂತ ಗೊತ್ತೈತಿ. ಆದ್ರೆ ಅವ್ರು ಆ ರೀತಿ ಮಾತಾಡ್ತಾರೆ ಅಲ್ಲಿ ಅಷ್ಟೇ. ಅದು ಮಣ್ಣಿ ಮೀಟಿಂಗ್ದಾಗ ಏನೂ ಬಾಕಿ ಕೊಡೋದಿಲ್ಲ ಅಂದವರು ಈಗ ಬಾಕಿ ಎಲ್ಲ ಕೊಟ್ರೆ ಅದೇ ರೀತಿ ಇವೆಲ್ಲ ಅದೇ ರೀತಿ ರೀ. ಈಗ ನಮ್ಮ ಜೋಡಿನ ಮಾತಾಡ್ಕೊಂಡು ಬಗೆಹರಿಸ್ಕೊಂಡ ಕಾರ್ಖಾನೆ ಪ್ರಾರಂಭ ಮಾಡ್ತಾರೆ ಅವರು. ಇಲ್ಲ ಅಂತಂದ್ರೆ ಅದು ಆಗಂಗೆ ಇಲ್ರಿ. ನಿಮ್ಮನ್ನವ್ರನ್ನ ಕೂಡ ಚರ್ಚೆ ಮಾಡುವಂತ ಒಂದು ಇದನ್ನು ಕಲ್ಪಿಸಿಕೊಡುವಂತ ಕೆಲಸ ಆಗ್ಬೇಕಲ್ಲ. ಈಗ ಜಿಲ್ಲಾಡಳಿತ ಅಂತ ಆಗಿರ್ಬೋದು, ಮಿನಿಸ್ಟರ್ ಇಂದ ಆಗಿರ್ಬೋದು. ಈಗ ಅವರು ನಮಗೆ ಅಲ್ಲಿ JLBC ಒಳಗೆ ಇದ್ದಾಗ ನಮಗೆ ಹೇಳಿದ್ರಿ ಅವ್ರನ್ನ ನಿಮ್ಮನ್ನ ಕೂಡಿಸ್ಕ್ಯಾರ ಅದನ್ನ ಏನಿದ್ದದ್ದು ಮಾತಾಡೋಣ ಅಂತೇಳಿ ಅಂದ್ರೆ ಅವ್ರು. ನಾವೇನು ಹೇಳಿದ್ವಿ ಅವ್ರಿಗೆ, ಇಲ್ಲ ನಾವು ಬರ್ತೀವಿ ರೀ ಅಲ್ಲಿ, ಆದ್ರೆ ಕಾರ್ಖಾನೆ ಮಾಲೀಕರು ಅಲ್ಲಿ ಬಂದ್ರೆ ಮಾತ್ರ ಬರ್ತೀವಿ, MDಗಳು ಬಂದ್ರೆ ನಾವು ಅಲ್ಲಿ ಬರಂಗಿಲ್ಲ, ಮಾಲಕರು ಬಂದ್ರೆ ಬರ್ತೀವಿ, ಬಂದು ಚರ್ಚೆ ಮಾಡ್ತೀವಿ. ಆದ್ರೆ ಮೊದಲ ನಮ್ಮನ್ನು ಕರೀರಿ, ನಮ್ಮದು ಏನೈತ ಅನ್ನೋದು ಕೇಳ್ರಿ,
ಆ ನಂತರ ಅವ್ರನ್ನ ಕರೆದು ಕೇಳ್ರಿ ಅಂತ ಹೇಳಿದೆವು ನಾವು. ಅದೇ ಪ್ರಕಾರ ಈಗ ಅವ್ರು ಮಾಡಿದ್ದಾರೆ, ನಮ್ಮನ್ನು ಕರೆದು ಕೇಳಿದಾರು, ನಮ್ದು ಇದ್ದದ್ದು ಏನೆಲ್ಲ ಹೇಳಿದ್ದೇವೆ. ಈಗ ಅವ್ರನ್ನ ಕರೆದಾರು, ಅವ್ರ ಜೋಡಿ ಚರ್ಚೆ ಮಾಡ್ತಾರೋ. ಆನಂತರ ಈಗ ನಮ್ಮನ್ನು ಕರೀತಾರೋ. ಕರೆದಾಗ ಅದು ಏನೇನು ಆಕೈತಿ ನೋಡಿ ನಾವು ಎಲ್ಲರೂ ಕೂಡಿ ಇಲ್ಲಿ ವಿಚಾರ ಮಾಡಿ ನಿರ್ಣಯ ತಗೋತೀವಿ. ಅದ್ರ ಜೊತೆಗೆ ಇನ್ನೊಬ್ಬರು ರೈತರು ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳ್ರಿ, ಪ್ರಮುಖವಾಗಿ ತಾವು ಇವತ್ತು ಕಾರ್ಖಾನೆ ಸಂಜೆ ಒಂದು ಗಡುವು ಕೊಟ್ಟಿದ್ರಿ, ನಿನ್ನೆನೂ ಕೂಡ ಎಲ್ಲ ರೈತರು ಕೂಡ್ಕೊಂಡು ನಮಗೆ ಕಾರ್ಖಾನೆ ಮಾಲೀಕರೇ ಬಂದಿಲ್ಲ ನಮ್ಮ ಜೊತೆ ಚರ್ಚೆ ಮಾಡ್ಬೇಕಂತ. ಅದು ಕೂಡ ಆಗಲಿಲ್ಲ. ಈ ಸಭೆಯನ್ನು ಕೂಡ ಎಲ್ಲ ಒಂದು ಕಡೆ ಅಷ್ಟು ನಿರೀಕ್ಷಿತ ಮಟ್ಟಕ್ಕೆ ತಮಗೆ ನಿರೀಕ್ಷಿತ ಮಟ್ಟದಲ್ಲಿ ಏನು ಯಶಸ್ವಿ ಆಗಿಲ್ಲ ಅಂತ ಅನಿಸ್ತಾ ಇದೆ. ಈಗ ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡೋಕೆ ಹೋಗಿದ್ದಾರೆ, ಏನು ಹೇಳ್ತೀರಾ? ನೋಡಿ, ಸರ್ಕಾರಗಳದೇನು ರೈತರ ಪರವಾದಂಥ ಚಿಂತನೆ ಮಾಡಿ ಬಿಲ್ ಕೊಡಿಸುವಂಥ ವಾತಾವರಣ ನಮ್ಗೆ ಕಾಣಿಸೋದಿಲ್ಲ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಈಗ ಮೀಟಿಂಗ್ ಕರೆದ್ರು. ಅವರು ಏನು ಹೇಳ್ತಾರಂದ್ರೆ, ಈಗೇನು ಮೊನ್ನೆ ಹೇಳಿದ್ದನ್ನು ನಮ್ಗೆ ಹೇಳಾಕತ್ತಾರ. ಅದನ್ನಂದು ನಾವು ರೈತರ ಹೇಳಿವಿ, ಅದನ್ನಂತ ನಾವು ಒಪ್ಪಾಗಿಲ್ಲ. ನಮಗೇನೇ ಇದ್ದರೂ FRP ಮೇಲೆ ನಾವು ಏನು ರೇಟ್ ತೊಗೋಬೇಕು ಅನ್ನೋದ್ರ ಬಗ್ಗೆ ರೈತರಿಗೆಲ್ಲ ಗೊತ್ತೈತಿ. ಇದ್ರ ಬಗ್ಗೆ ಸರ್ಕಾರ ರೈತರ ಮೋಸ ಮಾಡೋಕೆ ಹೋಗಬಾರ್ದಾಗಿತ್ತು, ಮಾಡಬಾರ್ದು ನೀವು ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಿವಿ. ಈ ಸಭೆಯಲ್ಲಿ ಎಸ್ಪೆಷಲಿ ನಿಮಗೆಲ್ಲ ರೈತರಿಗೆ ಏನು ಇವರು ಉಸ್ತುವಾರಿ ಸಚಿವರು ಏನೆಲ್ಲ ಹೇಳಿದರು, ನೀವೇನು ಹೇಳಿದ್ರು ಅವ್ರಿಗೆ? ಎಸ್ಪೆಷಲಿ ಉಸ್ತುವಾರಿ ಸಚಿವರು ಏನು ಹೇಳಿದ್ರು? ಈಗ ಒಂದೇನು ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ತಾರಂದ್ರೆ, ಸರ್ಕಾರ ಮಾಡಿದ್ದನ್ನು ಒಳ್ಳೇದೈತೆ ಅಂತ ಹೇಳ್ತಾರೆ. ಅವ್ರು ಸರ್ಕಾರ ಪರವಾಗಿ ಮಾತಾಡ್ತಾರೆ, ಅವ್ರು ಕಾರ್ಖಾನೆ ಪರವಾಗಿ ಮಾತಾಡ್ತಾರೆ. ನಾವು ಒಪ್ಪಬೇಕಲ್ಲ, ನಮ್ಮ ರೈತರ ಬದುಕಿಗೆ ಒಳ್ಳೇದಾಗಬೇಕಲ್ಲ. ಇವ್ರು ಏನು ಬೇಕಾದಲ್ಲಿ ತಿನ್ನಮ್ ತಗೋತಾರ. ಕಾರ್ಖಾನೆ ಪರವಾಗಿ ನೀವು FRP ಮಾತಾಡಬೇಡಿ, ಅದು ರಿಕವರಿ ಮಾತಾಡಬೇಡ ಅಂತ ನಾವು ತಾಕೀತು ಮಾಡೀವಿ. ಅಂದ್ರೆ ರಿಕವರಿ ನಮ್ಮ ಪರ ಇಲ್ಲದ, ನಮ್ಮ ಇರೋದತ್ತೆ ಅಂದಾಗ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು? ನಾವು ಏನೇ ಮಾಡಿದ್ರು ಆ FRP ಮ್ಯಾಗ ರೇಟ್ ತೊಗೋತೀವಿ. ನಮಗೆ ಬದುಕಿಗೆ ಎಷ್ಟು ಬೇಕೋ ಅಷ್ಟು ರೇಟ್ ಕೇಳ್ತೀವಿ ನಾವು. ಕಾರ್ಖಾನೆ ಹಾಳಾಗಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾತಾಡಿದಾರಲ್ಲ. ಆ ದೃಷ್ಟಿಯಿಂದ ಇದು ಪ್ರತಿ ವರ್ಷ ಕೂಡ ಹೋರಾಟದ ಮುಖಾಂತರ ರೇಟ್ ತೊಗೋತೀವಿ. ಇವತ್ತಾದರೂ ಅದು ಮಾತುಕತೆ ಚರ್ಚೆ ಮಾಡ್ತೀವಿ ಅಂದಾರ. ಚರ್ಚೆ ಮಾಡಿದ್ರೆ ಒಂದು ವೇಳೆ ಸರಿ, ಚರ್ಚೆ ಮಾಡದೇ ಇರ್ಲಿಕ್ಕೆ ಹೋರಾಟ ಇರ್ತೈತಿ. ಹೋರಾಟದ ಮುಖಾಂತರ ನಾವು ರೇಟ್ ತೊಗೋತೀವಿ. ಈಗ ನಿಮ್ಮ ಜೊತೆ ಸಭೆ ಆಯ್ತು, ಈ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಮಿನಿಸ್ಟ್ರು. ಅಲ್ಲಿ ಒಂದು ವೇಳೆ ನಿಮಗೆ ಸರಿಯಾದ ಒಂದು ರಿಸಲ್ಟ್ ಸಿಗಲಿಲ್ಲ ಅಂತಂದರೆ ಮುಂದಿನ ನಿಮ್ಮದು ವಿಚಾರ ಹೇಗಿರುತ್ತೆ ಅಂತ? ಈಗ ನಮ್ಗೆ ಒಪ್ಪಿಗೆ ರೈತರಿಗೆ ತೃಪ್ತಿಯಾಗುವಂಗಿದ್ರೆ ಒಪ್ತೀವಿ, ಇಲ್ಲಾಂದ್ರೆ ಮುಂದಿನ ಹೋರಾಟ ಪ್ರಾರಂಭ ಆಕತ್ತೆ. ಇಷ್ಟೇ, ಉಗ್ರವ್ರು ಹೋದಾಗ ಹೋರಾಟ ಆಕತ್ತೆ. ಆಮೇಲೆ ನಾವು ಯಾವ ರೇಟ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋತೀವಿ. ಗೌರ್ಮೆಂಟ್ ಆಫೀಸ್ ಬಂದಾಕತ್ತೀವಿ, ರಸ್ತೆ ತಡಿಯಾಕತ್ತೀವಿ, ಮತ್ತೇನಾಕತ್ತೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ನಾವು ಹೋರಾಟಕ್ಕೆ ರೆಡಿ ಇದೀವಿ ನಾವು. ಈಗ ನಡೆದಂತ ಸಭೆ ಯಾವುದೇ ರೀತಿ ಯಶಸ್ವಿ ಆಗಿಲ್ಲ ಅನ್ಸುತ್ತೆ ನಿಮ್ಮ ಜೊತೆ ಮಾತಾಡಿದವರು? ಯಶಸ್ವಿ ಆಗಿಲ್ಲ. ಅದು ಸರ್ಕಾರದ ನಡವಳಿಕೆಗಳು ನೋಡಿದಾಗ ಅವ್ರು ರೈತರ ಪರ ಇಲ್ಲ, ಕಾರ್ಖಾನೆ ಪರವಾಗಿ ಮಾತಾಡಕತ್ತಾರ ಅಂತೇಳಿ ನಮಗೆ ಪಕ್ಕ ಒಂದು ಅವ್ರ ಮ್ಯಾಗ ಅರಬರ್ಷೆ ಕಂಡೈತೆ ರೈತರಿಗೆ. ಮಾರ್ಗಸೂಚಿ ಒಪ್ಕೊ ಅಂತ ಹೇಳ್ತಾರೆ. ಅದೇನೋ ನಮ್ಗೊಂದು ತಿಳುವಳಿಕೆ ಹೇಳುವಂಥದ್ದು ಅವ್ರಿಗೆ ಸರ್ಕಾರ ಹೇಳುವಂಥ ನಿಯಮ ಅದು. ನಮ್ಮ ಮುಖ್ಯಮಂತ್ರಿಗಳು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾ ಇರ್ತಾಳೆ. ಅದಕ್ಕೆಲ್ಲ ನಾವೆಲ್ಲ ತಲೆ ಕೊಡಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಅಕಸ್ಮಾತ್ ನಾವು ಹ್ಞೂ ಅಂದ್ಬಿಟ್ರೆ ರೈತರು ಬದುಕಕ್ಕಾಗೋದಿಲ್ಲ. ನಾವು ಹೆಚ್ಚು ರೇಟ್ ಬೇಕಾಗ್ತೈತಿ, ಹೆಚ್ಚು ರೇಟ್ ತೊಗೊಂಡಾಗ ರೈತ ಬದುಕ್ತಾರೆ, ಹೋರಾಟ ಮುಂದುವರಿತೈತಿ. ಅಕಸ್ಮಾತ್ ಒಪ್ಪದೇ ಇದ್ರಕ ದೊಡ್ಡ ಮಟ್ಟದ ಹೋರಾಟ ಆಕೈತಿ. ನಾವು ಆ ಹೋರಾಟ ಮಾಡೇ ರೇಟ್ ತೊಗೋತೀವಿ ಅಂತೇಳಿ ಎಚ್ಚರಿಕೆ ಸರ್ಕಾರಕ್ಕೂ ಮತ್ತು ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀವಿ. ಇದಿಷ್ಟು ಇಲ್ಲಿನ ರೈತರ ಮಾತು. ಯಾಕಂದ್ರೆ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ನಾವು ಈಗಲಾದರೂ ಕೂಡ ಬದ್ಧರಾಗಿದ್ವಿ. ಅದರಿಂದ ನಾವು ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ನಮಗೆ ಈಗ ನಮ್ಮ ಜೊತೆ ಸಭೆ ಮಾಡಿದ್ದಾರೆ, ಈಗ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಬಂದರೆ ಓಕೆ, ಒಂದು ವೇಳೆ ಸರಿಯಾಗಿ ವ್ಯತಿರಿಕ್ತವಾಗಿ ಬಂದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ. ಹೋರಾಟದಲ್ಲಿ ಏನಾದರೂ ಆಗ್ಬೋದು ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.